ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶನಿವಾರ ಸಾಗರದ ಪವಿತ್ರ ಸಭಾಂಗಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನದ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡಿದರು. ವಕೀಲರಾದ ಸತೀಶ್ ಡಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಾಗರ ತಾಲೂಕು ಸಂಚಾಲಕ ನಾಗರಾಜ್, ಶಿವಪ್ಪ ಕೌತಿ, ಚಂದ್ರಣ್ಣ ಎಲ್, ನಾರಾಯಣ ಮಂಡಗಳಲ್ಲಿ, ಲಲಿತಮ್ಮ, ರೈತ ಸಂಘದ ಮುಖಂಡ ಮಂಜಪ್ಪ ಹಿರೇನಲ್ಲೂರು, ರಾಮಣ್ಣ ಮುಂತಾದವರಿದ್ದರು. ಇಂದು ಸಾಗರದ ಪುರದೇವತೆಯಾದ ಶ್ರೀ ಮಹಾಗಣಾಧೀಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಮಹಾದ್ವಾರ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಾಗರ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಸೀಲ್ದಾರ್ ರಶ್ಮಿ, ನಗರಸಭೆ ಆಯುಕ್ತ ನಾಗಪ್ಪ ಕೆ, ಮಹಾಗಣಪತಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಪಾಂಡುರಂಗ ಟಿವಿ, ಐವಿ ಹೆಗಡೆ ಸೇರಿದಂತೆ ಪ್ರಮುಖರಿದ್ದರು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಹೇಳ್ತಾ ಇದ್ರು. 14 ಗಂಟೆ ಹಿಂದೆ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೆಕ್ಕ ಹಾಕ್ತಾರೆ. ಏನು ಅಂತ ಹೇಳಿದ್ರೆ, ಒಂದು ದಿವಸಕ್ಕೆ ಎಷ್ಟು ಗಂಟೆ? 24 ಗಂಟೆ. 24 ಗಂಟೆ ಒಳಗಡೆ 12 ಗಂಟೆ ಮನುಷ್ಯ ಕೆಲಸ ಮಾಡಿ ಉಳಿದ 12 ಗಂಟೆಯಲ್ಲಿ ಈತ ನಿದ್ದೆ ಯಾವಾಗ ಮಾಡ್ತಾನೆ, ಈತನ ಪರ್ಸನಲ್ ಕೆಲಸಗಳನ್ನ ಯಾವಾಗ ಮಾಡ್ಕೊಳ್ತಾನೆ ಅಂತ ಯೋಚಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಒಬ್ಬ ಕಾರ್ಮಿಕ ಕೇವಲ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಅದರ ಆಚೆ ಆತ ಮಾಡೋ ಹಾಗಿಲ್ಲ ಅನ್ನುವಂತ ಕಾಯ್ದೆಯನ್ನ ಜಾರಿಗೆ ತಂದಂತ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಮಿಕರಿಗೋಸ್ಕರನೇ ಇವತ್ತು ಅವರಿಗೆ ಡೈಲಿ ವೇಜಸ್ ಅನ್ನ ಕೊಡಲೇಬೇಕು ಅಂತಕ್ಕಂಥ ಕಾಯ್ದೆಯನ್ನ ಜಾರಿಗೆ ತಂದಿದ್ದು ಅಂಬೇಡ್ಕರ್. ಮಿನಿಮಮ್ ವೇಜಸ್ ಆಕ್ಟ್ ಅಂತೇಳಿ. ಆದ್ರೆ ಮಹಿಳೆಯರು ಇವತ್ತು ಯಾರನ್ನ ನೀವು ಗೌರವಿಸ್ತಾ ಇದ್ರಿ, ಯಾರನ್ನ ಪೂಜಿಸ್ತಾ ಇದ್ರಿ? ನೀವೆಲ್ಲ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇಲ್ಲ, ನೀವು ಬೇರೆಯವ್ರನ್ನೇ ಆರಾಧಿಸ್ತಾ ಇದ್ರಿ. ನಿಮಗಿವತ್ತು ತಂದೆ ಆಸ್ತಿಯಲ್ಲಿ ಪಾಲು ಕೊಡ್ಲಿಲ್ಲ ಅಂದ್ರೆ, ಅಣ್ಣ ತಮ್ಮಂದಿರ ಆಸ್ತಿಯಲ್ಲಿ ಪಾಲು ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನನಗೆ ನಮ್ಮಪ್ಪ ಮಾಡಿದ ಆಸ್ತಿಯಲ್ಲಿ ಪಾಲು ಕೊಡುವಂತ ಕೇಳುವಂತ ಅಧಿಕಾರ ನಿಮಗಿದೆ ಅನ್ನೋದಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಆದ್ರೆ ಇಂಥ ಮಹಾನ್ ನಾಯಕನನ್ನ ನೀವು ಗೌರವಿಸುವುದಿಲ್ಲ ಅನ್ನೋದಾದ್ರೆ ನೀವು ಅಂಬೇಡ್ಕರ್ ಅವರಿಗೆ ಮಾಡ್ತಕ್ಕಂತಹ ದ್ರೋಹ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಖರ ಹಾಗೂ ನೈಜ ಸುದ್ದಿಗಾಗಿ ಇಂದೇ ವೀಕ್ಷಿಸಿ ಸ್ವಾಭಿಮಾನಿ ನ್ಯೂಸ್ ಸಾಗರ. ಹೆಬ್ಬಾಗಿಲಾಗಿರುವಂತಹ ಮಹಾಗಣಪತಿಯ ಜೀರ್ಣೋದ್ಧಾರವಾಗಿ ಶಿಲಾಮಯವಾದಂತಹ ಒಂದು ದೇವಸ್ಥಾನವನ್ನ ಇವತ್ತು ಮಾಡಬೇಕಂತ ಏನು ಹಿಂದೆ ತೀರ್ಮಾನ ಮಾಡಿದ್ದೀವಿ. ಮುಖ್ಯ ದ್ವಾರ ಮತ್ತು ಒಳಗಡೆನೂ ಸಹ ಎಲ್ಲ ಅಭಿವೃದ್ಧಿ ಆಗಬೇಕು ಮತ್ತು ಕಲ್ಯಾಣ ಮಂಟಪನೂ ಆಗುವಂತ ರೀತಿಯಲ್ಲಿ
ಮುಂದ್ಗಡೆ ಪಾರ್ಕ್ ಆಗ್ಬೇಕು, ಸುಂದರವಾದ ಪಾರ್ಕ್ ಆಗ್ಬೇಕು. ಭಕ್ತಾದಿಗಳು ಬಂದ್ರೆ ಆ ಪಾರ್ಕ್ ಅಲ್ಲಿ ಇದ್ದು ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಪಾರ್ಕ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಬೆಂಚ್ಗಳನ್ನು ಹಾಕೊಡ್ತೀವಿ. ಒಟ್ಟಲ್ಲಿ ಬಹಳ ಸುಂದರವಾದಂತ ಸ್ಥಳ ಆಗ್ಬೇಕು, ಒಳ್ಳೆಯ ಸ್ಥಳ ಬರ್ಬೇಕಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಮತ್ತು ನಾವು ಇವತ್ತು ಅಭಿವೃದ್ಧಿ ಪರವಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಪೂರ್ಣ ಸಹಕಾರ ಸಾಗರದ ನಗರದ ಜನತೆ ಕೊಟ್ಟಿದ್ದಾರೆ. ಪಾಂಡಣ್ಣವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಸಮಿತಿ ಇದೆ, ರವಿ ಹೆಗ್ಡೆ ಅವರೆಲ್ಲ ಇದ್ದಾರೆ, ಮತ್ತು ಒಂದು 7-8-9 ಜನ ಸಮಿತಿಯವರು ಇದ್ದಾರೆ. ಮತ್ತೆ ಎಸಿ ಅವರು ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ. ಅವರೆಲ್ಲರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಇವತ್ತು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಈ ಬಹಳ ವರ್ಷದಿಂದ ಹೀಗೆ ಇದ್ದು ಅವಾಗ ಗೋಪುರ ಬಿದ್ದೋಗೋದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು, ಆಮೇಲೆ ಅದು ಬೀಳಬಾರ್ದು. ಗೋಪುರಗಳು ಯಾವತ್ತೂ ಸಹ ಅದು ಒಂಥರ ಶುಭ ಲಕ್ಷಣ ಅಲ್ಲ ಅದು. ಹಾಗಾಗಿ ಆ ಥರ ಆಗ್ಬಾರ್ದಂತ ಉದ್ದೇಶದಿಂದ ಹಿಂದೆನೂ ಸಹ ಸೋರ್ತಾ ಇತ್ತು, ನಾನೇ ಸೀಟಲ್ಲಿ ಹಾಕಿಸಿ ಕೊಟ್ಟಿದ್ದೀನಿ. ಇದಕ್ಕೆ ಅದಕ್ಕೂ ಒಂದು ಪರಿಹಾರ ಇದೆ, ಅಲ್ಲ ಏನು ಮಾಡ್ಬೇಕಂತ ರೆಡಿ ಮಾಡಿದ್ದೀವಿ. ಒಟ್ಟಲ್ಲಿ ಈ ದೇವಸ್ಥಾನಕ್ಕೆ ಸಾರ್ವಜನಿಕರು ಬಂದಾಗ ನೆಮ್ಮದಿಯಾಗ ಶಾಂತಿಯುತವಾಗಿ ಎಲ್ಲ ಅವರು ಏನು ಕಷ್ಟ ಕೇಳ್ಕೊಂಬಂತಾರ ಆ ವಿಘ್ನ ಎಲ್ಲ ಪರಿಹಾರವಂತ ಮಾಡುವಂತ ಮಹಾವಿಘ್ನೇಶ್ವರ ಇಲ್ಲಿ ಇದ್ದಾರೆ. ನಮ್ಮಲ್ಲಿ 2 ಶಕ್ತಿಶಾಲಿ ದೇವಸ್ಥಾನ ಇದ್ದಾವೆ, ಒಂದು ಮಾರಿಕಂಬ ಮತ್ತು ಮಹಾಗಣಪತಿ ವಿನಾಯಕದ್ದು. ಹಾಗಾಗಿ ಒಳ್ಳೆ ರೀತಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಿಂತನೆ ಮಾಡಿದ್ದೆ, ಹಿಂದಿಂದ ಯೋಚನೆ ಮಾಡಿದ್ದೆ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇವತ್ತು ಕಾಯಕಲ್ಪ ಅದಾಗಿದೆ, ಇವತ್ತು ಶಂಕುಸ್ಥಾಪನೆ ನೆರವೇರಿಸಿದ್ವಿ. ಈಗ 50 ಲಕ್ಷ ರೂಪಾಯಿ ಈಗಾಗಲೇ ಇಟ್ಟಿದ್ದೀವಿ. ಮುಂದುವರೆದ ಭಾಗ ದಾನಿಗಳು ಬೇಕಾದಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ, ನಾವು ಕೊಡ್ತೀವಿ. ಸರ್ಕಾರದಲ್ಲಿ ಇನ್ನೂ ಆದ್ಯತೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ತೀನಿ. ಆಮೇಲೆ ಪಾರ್ಕಿಗೆ ಇನ್ನೊಂದಿಷ್ಟು ಕಮ್ಮಿ ಆಗಿತ್ತು, ಈಗ ಮತ್ತೆ 10 ಲಕ್ಷ ರೂಪಾಯಿ ಪಾರ್ಕಿಗೂ ಎಕ್ಸ್ಟ್ರಾ ಒಂದು ದುಡ್ಡನ್ನು ಈಗ ಹಾಕಿದ್ದೀವಿ. ನಮ್ಮ ಇದರದಲ್ಲಿ ಬಂದಿತ್ತು 10 ಲಕ್ಷ ರೂಪಾಯಿ, ಯಾವುದು MSI ಒಂದು 10 ಲಕ್ಷ ಎಕ್ಸ್ಟ್ರಾ ಬಂದಿತ್ತು, ಅದು 5 ಲಕ್ಷ ರೂಪಾಯಿ ಬೇರೆ ಕೊಡ್ಬೇಕಂತಿತ್ತು, ಬೇಡ ಇಲ್ಲಿಗೆ ಕೊಡಿ ಅಂತ ಆ 10 ಲಕ್ಷ ಇಲ್ಲಿಗೆ ಹಾಕಿದ್ದೀನಿ. ಒಟ್ಟು ಅಲ್ಲಿಗೆ 65 ಲಕ್ಷ ಆಯ್ತು. ಈಗ ಇನ್ನು ಹಣ ಇದೆ, ನಮ್ಮ ಹತ್ರ ಇದೆ, ನಮ್ಮ MLA ಗ್ರಾಂಟು ಇದೆ. ಬಿಟ್ರೆ ಸಾಗರ ನಮ್ಮ ನಗರಸಭೆಯಲ್ಲಿ ಇದೆ. ಈಗ ನಗರಸಭೆಯಲ್ಲಿ ಸದಸ್ಯರು ಯಾರಿಲ್ಲ, ಈಗ ನಮ್ದೇ ಅಧಿಕಾರ ಇರೋದ್ರಿಂದ ಅಲ್ಲೂ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಇದರಲ್ಲಿ ಯಾವುದೇ ಕೊರತೆ ಇಲ್ಲದೆ ಏನಾಗಬೇಕು ಅಷ್ಟೇ ಮುಕ್ತಾಯ ಮಾಡಿಕೊಡ್ತೀವಿ. ಅದನ್ನ ಖಂಡಿತ ಒಳ್ಳೇದಾಗಬೇಕು, ಚಂದ ಕಾಣಬೇಕು. ಒಂದು ಮಹಾನಗರದಲ್ಲಿರುವಂತ ಇವತ್ತು ಈ ಹೆಬ್ಬಾಗಿಲಿರುವಂತ ಒಂದು ದೇವಸ್ಥಾನ ಪ್ರವಾಸಿಗರ ಸ್ಥಳ ಆಗಬೇಕು ಅನ್ನೋ ಉದ್ದೇಶ. ಅದೊಂದೇ ಅಲ್ಲ, ಎದುರುಗಡೆ ಇರುವಂತ ಆಂಜನೇಯ ದೇವಸ್ಥಾನಕ್ಕೂ ಒಂದು ವ್ಯವಸ್ಥೆ ಮಾಡ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅಲ್ಲೂ ಸಹ ತುಂಬಾ ಹಾಳಾಗ್ಬಿಟ್ಟಿದೆ, ಆಮೇಲೆ ಪೈಂಟ್ ಇಲ್ಲದೆ ಏನೋ ಆಗ್ಬಿಟ್ಟಿದೆ. ಅದಕ್ಕೂ ಸಹ ಪೈಂಟ್ ಇಂದ ಹಿಡಿದು ರಿಪೇರಿಯಿಂದ ಹಿಡಿದು ಆಚೆ ಈಚೆಗೆಲ್ಲ ಸ್ವಲ್ಪ ರಿಪೇರಿ ಮಾಡಿಸಿ ಒಳ್ಳೆ ರೀತಿ ಮಾಡ್ಬೇಕು ಅನ್ನೋದು. ಮೊನ್ನೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ವಿ, ಒಂದು 20 ಲಕ್ಷ ರೂಪಾಯಿ ಈ ರಸ್ತೆ ಅಗಲೀಕರಣದ ಇದರಲ್ಲಿ ಮಾಡ್ಕೊಟ್ಟಿದ್ವಿ. ಈಗ ಮುಂದುವರೆದ ಭಾಗ ಚೆನ್ನಾಗಿ ಮಾಡ್ಬೇಕಂತ ಅಲ್ಲಿಗೂ ಒಂದಿಷ್ಟು ಹಣ ಇಡಬೇಕಂತ ತೀರ್ಮಾನ ಮಾಡಿದ್ದೇನೆ. ಅಲ್ಲಿ ಕಮಿಟಿಯಲ್ಲೇ ಏನಿಲ್ಲ, ಹಾಗೆ ಭಟ್ರ ಜೊತೆ ಕೂತು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಸಹಕಾರ ಬೇಕು. ಪಾಂಡಣ್ಣವರ ತಂಡ ಇವತ್ತು ಏನಿದೆ, IV ಹೆಗ್ಡೆಯವರು, ಪಾಂಡಣ್ಣವರು ಏನು ಇದ್ರ ಬಗ್ಗೆ ಚಿಂತನೆ ಮಾಡಿದ್ದಾರೆ, ಅವರೆಲ್ಲರೂ ಸೇರಿ ಒಳ್ಳೆ ಕಲ್ಪನೆ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನವನ್ನ ಮಾದರಿ ಮಾಡ್ಬೇಕಂತ ಇದ್ದಾರೆ. ಅದಕ್ಕೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ. ಅದ್ರ ಜೊತೆಗೆ ಭಕ್ತಾದಿಗಳು ಕೊಡ್ಬೇಕಂತ ಹೇಳಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹಳ ಜನ ಭಕ್ತಾದಿಗಳು ಬೆಳ್ಳಿ ರಥನೇ ಕೊಟ್ಟಿದ್ದಾರೆ. ಈ ಮಹಾಗಣಪತಿಗೆ ಒಂದು ಬೆಳ್ಳಿ ರಥ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಶಕ್ತಿಶಾಲಿ ಇರುವಂತ ಮಹಾಗಣಪತಿ. ಖಂಡಿತ ಬಹಳ ಜನ ಹೇಳಿದ್ದಾರೆ ನಾವು ಕೊಡ್ತೀವಿ ಅಂತಾರೆ. ಅವರೆಲ್ಲರ ಸಹಕಾರದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಮತ್ತೆ ಎಲ್ಲರೂ ಸಹಕಾರ ಕೊಡ್ಬೇಕು, ಸಾಗರದ ಮಹಾಜನ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಸೌಕರ್ಯ ಏನ್ ಬೇಕು ಕೊರತೆ ಇಲ್ದಂಗೆ ನೋಡ್ಕೊಳ್ಳೋದು ಅಷ್ಟೇ ನಮ್ಮ ಕರ್ತವ್ಯ. ಬೇರೆ ಏನಾದ್ರು ಮಾಡ್ಬೇಕಂದ್ರೆ ನೀವು ಹೇಳಿ, ಸಹಕಾರ ಇದು ಮಾಡೋದಿದ್ರೆ ನೀವೆಲ್ಲ ಮಾಡ್ರಿ. ನಾವು ಅದಕ್ಕೆ ಈ ತಂಡ ಇದೆ, ನಮ್ಮ ಒಂದು ಕಮಿಟಿ ಇದೆ, ಅವರ ನೇತೃತ್ವದ ತಂಡ ಇದೆ. ಅವ್ರಿಗೆ ಏನು ಸಹಕಾರ ಕೊಡ್ಬೇಕು, ಏನ್ ಮಾಡ್ಬೇಕು ನೀವು ಹೇಳಿ, ಖಂಡಿತ ನಾವು ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಒಳಗಡೆ ಒಂದು ಆಕಳುಕರು ದೇವಸ್ಥಾನ ಸಮರ್ಪಣೆ ಆಗ್ಲೇಬೇಕು, ಕೈ ಮುಗಿದು ಕೇಳ್ಕೊಂಡು. ಯಾಕೆ ಅಲ್ಲಲ್ಲ, ಅದು ಎಲ್ಲರಿಗೂ ಗಮನಕ್ಕೂ ಬರ್ಬೇಕು. ಅದು ಯಾಕಂತಂದ್ರೆ ಈಗ ನಿಮ್ ಸಲಹೆಗಳು ಕೇಳ್ಕೊಳ್ತೀವಿ. ಖಂಡಿತ ಅಲ್ಲ ಆಗ್ಬೇಕು, ಖಂಡಿತ ಆಗ್ಬೇಕು. ನಾವೇ ಎಲ್ಲಿ ಜಾಗ ಏನು ಅನ್ನೋದು ನೋಡ್ಬೇಕು, ಮಾಡ್ಬೇಕು.